ನಮಸ್ಕಾರ ಎಲ್ರಿಗೂ. ಇವತ್ತು ರಂಗೋಲಿ ತೆಗೆಯೋದನ್ನು ಹೇಳತ್ತೀನಿ. ಸ್ಟಾರ್ಟಿಂಗ್ ಈ ರಂಗೋಲಿ ಭಾಳ ಇಷ್ಟ ರೀ ನನಗೆ. ಸ್ಟಾರ್ಟಿಂಗ್ 12 ಅಕ್ಕಿ ಸಮಾನ ಇಟ್ಕೋದ್ರಿ. ಈ ರಂಗೋಲಿನ 2 ಸಲ 12 ಅಕ್ಕಿ ಇಟ್ಕೋದ್ರಿ. ಆಮೇಲೆ ಕೆಳಗಡೆ ಹಂಗೆ ಸಮಾನಂಗೆ ಮತ್ತು 2 ಮೈನಸ್ ಮಾಡ್ಕೊತ ಬರೋದ್ರಿ. ಇಲ್ಲಿ 8 ಅಕ್ಕಿ ಬರ್ತಾವ್ರಿ. ಇದು 8 ಅಕ್ಕಿ ಸಮಾನ 2 ಸಲ ಇಟ್ಕೋಬೇಕ್ರಿ. ಲಾಸ್ಟಿಗೆ 10 ಅಕ್ಕಿ ಬರ್ತಾವ್ರಿ. ಮತ್ತು 2 ಹೆಚ್ಚಿಗೆ ಮಾಡ್ಕೋದ್ರಿ. ಆಮೇಲೆ ಮೇಲೆ 6 ಅಕ್ಕಿ ಬರೋ ಮಟ್ಟ ಇಟ್ಕೋದ್ರಿ ಸಮ. 6ಕ್ಕೆ ಬಂದವ್ರಿ. ಸ್ಟಾರ್ಟಿಂಗ್ ಹಿಂಗೆ ನವಿಲಿನ ಥರ ತೆಗೆಯೋದನ್ನು ಹೇಳತ್ತೀನಿ. ಇದು ಭಾಳ ಫೇವ್ರೇಟ್ ಅದ ರೀ ನಂಗೆ ರಂಗೋಲಿ. ಹಿಂಗೆ ರಂಗೋಲಿ ತೆಗಿಯೋ ಮುಂದ್ಯಾಗ ನಮ್ಮಪ್ಪ ಒಂದು ಒಡಪ ಹೇಳಿದ್ರಿ. ಅದೇನಪ್ಪ ಅಂದ್ರೆ, ಅತ್ತಿ ಹೆಸರು ಹತ್ತಿ ಹೂ, ಮಾವನ ಹೆಸರು ಮಲ್ಲಿಗೆ ಹೂ, ನನ್ನ ಹೆಸರು ಸುಗಂಧ ಹೂ ಸುತ್ತಾಡ್ಕೊತ ಬರ್ತಾನು, ಮುಂದೆ ಗಂಡನ ಹೆಸರು ಹೇಳಿದ್ರಿ. ಇದನ್ನು ಯಾವುದಾದ್ರೂ ಆರತಿ ಹಿಡಿದಾಗ, ಯಾವುದಾದ್ರೂ ಫಂಕ್ಷನ್ ಒಳಗೆ ಹೆಣ್ಮಕ್ಳಿಗೆ ಎಸ್ಪೆಷಲಿ ಇದನ್ನು ಭಾಳ ಮಂದಿ ಕೇಳ್ತಾರೆ ರೀ ಹಳ್ಳಿ ಒಳಗೆ. ಸಿಟೀಲಿ ಜಾಸ್ತಿ ಕೇಳೋದಿಲ್ಲ. ಹೇಳಕ್ಕೆ ಇದು ಭಾಳ ಸರಳವಾಗೈತ್ರಿ, ಭಾರಿ ಚಂದ ಐತ್ರಿ. ಮತ್ತು ನಾನು ರಂಗೋಲಿ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡೀನಿ. ಯಾವುದಾದ್ರೂ ಫಂಕ್ಷನ್ ಇದ್ದಾಗ ಜೋಡಿ ಬಾತುಕೋಳಿ ಈ ಟೈಪ್ ತೆಗೆದ್ರೆ ಭಾರಿ ಚಂದ ಕಾಣಿಸುತ್ತೆ ರೀ ಮನೆ ಮುಂದ್ಗಡೆ. ಪ್ಲೀಸ್ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಸ್ಕಿಪ್ ಮಾಡದೆ ವಾಚ್ ಮಾಡಿ ನನ್ನ ವಿಡಿಯೋನ. ಭಾಳ ಕಮ್ಮಿ ಸಮಯನೂ ತೊಗೋತೈತ್ರಿ ಇದು. ನೋಡೋಕ್ಕೂ ಅಷ್ಟು ಲುಕ್ಕಾಗಿ ಕಾಣಿಸ್ತತ್ರಿ. ಟ್ರೈ ಮಾಡಿರಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿರಿ, ಹೇಳ್ತೀನಿ. ಎಲ್ಲರಿಗೂ ಕಮೆಂಟ್ ರಿಪ್ಲೈ ಮಾಡ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್ ರೀ ಇಷ್ಟೊತ್ತನ ನೋಡಿದ್ದಕ್ಕೆ, ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ರೀ. ಹೀಗೆ ಇನ್ನಷ್ಟು ವಿಡಿಯೋಗಳನ್ನ ಹಾಕ್ತೀನಿ ರೀ. ಚಲೋ ರಂಗೋಲಿ ವ್ಲಾಗ್ ಮಾಡಿದ್ದು ನೋಡಿರಿ ಎಲ್ಲರೂ. ಇಷ್ಟ ಆದ್ರೆ ಲೈಕ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್.